ಪದೇ ಪದೇ ಅವ್ರಿಗೆ ನಮ್ಮಿಂದ ತೊಂದರೆ ಆಗ್ತಾ ಇರೋದು ಸುಳ್ಳಲ್ಲ. ಇನ್ಮೇಲೆ ವಿರಾಜ್ ಆ ಮನೆಗೆ ಹೋಗೋದು ಬೇಡ, ರಮ್ಯಾ ಈ ಮನೆಗೆ ಬರೋದು ಬೇಡ. ಛೇ, ಈ ವಿರಾಜಿಂದ ಇನ್ನು ಏನೇನಾಗಬೇಕು. ನಂಗೆ ಯಾಕೋ ಇದೆಲ್ಲ ಟೂ ಮಚ್ ಅನಿಸ್ತಿದೆ ವಿರಾಜ್. ಏನು ಅನಿಸ್ತಿರೋದು? ಅವಳು ಮಾಡ್ತಿರೋ ಟೂ ಮಚ್ಚೆ. ಅವಳು ಈ ಥರ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವಳಿಂದ ಮಲ್ಲಿಗೆ ಎಷ್ಟು ಹರ್ಟ್ ಆಗಿರಬೇಡ. ರಮ್ಯಾ ಮಾಡೋದು ಒಂದಲ್ಲ ಎರಡಲ್ಲ. ಅವಳಿಗೆ ಯಾವಾಗ ಬುದ್ಧಿ ಬರುತ್ತೋ. ಮಿಸ್ ಮೂಗುತಿ ಆಗಿರೋದಕ್ಕೆ ಸುಮ್ಮನೆ ಇದ್ದಾಳೆ. ಇದನ್ನೆಲ್ಲ ನೋಡ್ಕೊಂಡು ವಾಸಂತಿ ಆಂಟಿ ಸುಮ್ಮನೆ ಇದ್ದಾರಲ್ಲ, ಅವರೆಲ್ಲ ಮನುಷ್ಯತ್ವ ಇಲ್ದಿರೋ ಮೃಗಗಳು. ಅಷ್ಟಾದರೂ ಮಲ್ಲಿಗೆ ಮಾಡಿರೋ ಅವಮಾನಕ್ಕೆ ಅವರಿಗೆ ಪಶ್ಚಾತ್ತಾಪನೇ ಇಲ್ಲ. ಈ ರಮ್ಯಾ ಮಲ್ಲಿನ ಕರ್ಕೊಂಡೋಗಿ ತಪ್ಪು ಮಾಡಿದ್ಲು. ಆ ವಿಚಾರಕ್ಕೆ ನಾನು ಯಾವತ್ತೂ ರಮ್ಯಾನ ಕ್ಷಮಿಸಲ್ಲ. ಇದೆಲ್ಲ ನೋಡ್ತಿದ್ರೆ ನಂಗೆ ಯಾಕೋ ಡೌಟ್ ಕಣೋ. ಡೌಟ್ ಅಲ್ಲ, ಕನ್ಫರ್ಮ್. ರಮ್ಯಂಗೆ ನಿನ್ನ ಮೇಲೆ ಪಕ್ಕಾ ಫೀಲಿಂಗ್ಸ್ ಇದೆ. ಹೌದು ಕಣ, ರಮ್ಯಂಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇರೋದು ಅವಳಿಗೆ ಗೊತ್ತಿಲ್ಲ, ಇಲ್ಲ ಅಂದರೆ ಗೊತ್ತಿದ್ದು ಫೀಲಿಂಗ್ಸ್ ಇಲ್ದಿರೋ ಥರ ನಾಟಕ ಆಡ್ತಿರ್ಬೋದು. ಅದೇನೇ ಆಗಿರಲಿ, ರಮ್ಯಾಯಿಂದ ದೂರ ಇರೋದೇ ಒಳ್ಳೇದು ಅನಿಸ್ತಿದೆ. ಇಲ್ಲ, ಏನೋ ಹೇಳ್ತಾ ಇದೆಯಾ? ಹೌದವಿ, ಅವಳಿಗೆ ಫೀಲಿಂಗ್ಸ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಪದೇ ಪದೇ ನನ್ನಿಂದ ಅವಳ ಜೀವನಕ್ಕೆ ತೊಂದರೆ ಆಗ್ತಿದೆ. ಗೊತ್ತಿದ್ದು ನಾನು ಅವಳ ಹತ್ರ ಹೋಗ್ಬಾರ್ದು. ನೀನು ಅವಾಯ್ಡ್ ಮಾಡಿದ್ರು ರಮ್ಯಾ ಸುಮ್ಮನೆ ಇರಬೇಕಲ್ಲ. ನೀನು ಎಲ್ಲಿದೆಯಾ ಅಲ್ಲಿಗೆ ಹುಡ್ಕೊಂಡು ಬರ್ತಾಳೆ. ರಮ್ಯಾನ ಹಠದ ಬಗ್ಗೆ ನಿಂಗೆ ಗೊತ್ತು ತಾನೆ? ಬರಲಿ, ಮುಂದಿನ ಸಲ ನನ್ನ ಹಠ ಏನು ಅಂತ ನಾನು ತೋರಿಸ್ತೀನಿ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ರಮ್ಯಾ ಲೈಫ್ ಸೆಟ್ಲ್ ಆಗೋರ್ಗು ಅದು ಏನೇ ಆಗಿರಲಿ, ನಾನು ಅವಳಿಂದ ದೂರ ಇರ್ತೀನಿ. ಮಿಥಿಲಾ, ರಮ್ಯಾ ನಮ್ಮ ಮನೆಗೆ ಬರೋ ಹಾಗಿಲ್ಲ, ವಿರಾಜು ರಮ್ಯಾ ಮನೆಗೆ ಹೋಗೋ ಹಾಗಿಲ್ಲ. ಅದಕ್ಕೆ ನಾನೊಂದಷ್ಟು ಐಡಿಯಾಗಳನ್ನ ಮಾಡಿದ್ದೀನಿ. ಯಾಕೆ ಬಂದ್ರಿ? ಅದೇ ಹೇಳ್ತೀನಿ ಮಿಥಿಲಾ. ನೋಡು, ವಿರಾಜ್ಗೆ ರಮ್ಯನ ಮೇಲೆ ಸಿಟ್ಟು ಬಂದಿದೆ, ಅದನ್ನ ಸರಿ ಮಾಡ್ಬೇಕಲ್ವಾ? ಅದಕ್ಕೆ ಅವರಿಬ್ಬರನ್ನ ಯಾವುದಾದ್ರೂ ಕೆಫೆಲಿ ನಾಕ್ ಮಾಡ್ದೆ ಯಾಕೆ ಬಂದ್ರಿ? ಡೋರ್ ಓಪನ್ ಇತ್ತಲ್ಲ ಮಿಥಿಲಾ, ಗೋಲು ಬೇರೆ ಹೊರಗಡೆ ಜೋಕಾಲಲ್ಲಿ ಆಟ ಆಡ್ತಿದ್ದ, ಸೊ ಡಿಸ್ಟರ್ಬ್ ಆಗಲ್ಲ ಅಂತ ಬಂದೆ. ಅದೆಲ್ಲ ಬಿಡು. ನಮ್ಮ 2ನೇ ಪ್ಲಾನಲ್ಲಿ ರಮ್ಯನ್ನ ಆಫೀಸ್ಗೆ ಕರೆಸಿ ನನ್ ಪರ್ಮಿಷನ್ ಇಲ್ಲದೆ ರೂಮಿಗೆ ಎಂಟರ್ ಆಗ್ಬಾರ್ದಂತ ಗೊತ್ತಿಲ್ವಾ? ಸರಿ, ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ತೀನಿ. ನೋಡು, ನಮ್ಮ 3ನೇ ಪ್ಲಾನಲ್ಲಿ ರಮ್ಯನ್ನ ರೌಡಿಗಳಿಂದ ಕಿಡ್ನಾಪ್ ಮಾಡಿಸೋದು. ಆಗ ವಿರಾಜ್ ಹೋಗಿ ಡೋರ್ ನಾಕ್ ಮಾಡ್ದೆ ನನ್ನ ರೂಮಿಗೆ ಬರಬಾರ್ದು ಅಂತ ಗೊತ್ತಿಲ್ವಾ? ಅದಕ್ಕೆ ಯಾಕೆ ಇಷ್ಟು ಸೆಟ್ ಮಾಡ್ಕೋತಾ ಇದೀಯಾ? ಡೋರ್ ನಾಕ್ ಮಾಡಬೇಕು ತಾನೆ? ಮಾಡ್ತೀನಿ. ನೋಡು, ಇದೆಲ್ಲ ಬೇಡ ಅಂತ ಹೇಳಿದ್ರೆ ಬ್ರೋಕರ್ನೇ ನಮ್ಮ ಮನೆಗೆ ಕರೆಸಿ ರಮ್ಯನ್ ಜಾತಕನ ಅತ್ತೆ ಕೈಲಿ ಕೊಡಿಸಿ ಆಮೇಲೆ ಅತ್ತೆಯಿಂದ ಮಿಥಿಲಾ ಮಿಥಿಲಾ ಒಳಗೆ ಬರಲಾ? ಬೇಡ. ಪರಿಸ್ಥಿತಿನ ಸೃಷ್ಟಿ ಮಾಡಿದೊಳಗೆ ಅದ್ರ ಪರಿಣಾಮ ಗೊತ್ತಿರಲ್ವಾ? ಹಿಂದೆ ಆಗಿದ್ದು ನಾನು ಅನ್ಕೊಂಡಿದ್ದ ಹಾಗೇನೆ ಆಗಿದೆ, ಮುಂದೆ ಆಗೋದು ನನ್ನ ಆಲೋಚನೆ ಪ್ರಕಾರನೇ ಆಗುತ್ತೆ. ವಿರಾಜ್ ರಮ್ಯಾ ವಿಧಿನ ಬರ್ದಿರೋದು ಆ ಬ್ರಹ್ಮ ಅಲ್ಲ, ಈ ಮಿಥಿಲಾ.